दोस्तों, आप सबको मेरा नमस्कार. ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ನಾವು ಒಂದು ತಿಂಗಳಲ್ಲಿ ಹಿಂದಿಯನ್ನ ಕಲಿಯೋ ಪ್ರಯತ್ನ ಮಾಡ್ತಾ ಇದೀವಿ. ಈಗಾಗಲೇ 27ನೇ ಪಾಠದಲ್ಲಿದ್ದೀವಿ. ಸೊ ಈಗ ವಾಕ್ಯಗಳನ್ನ ಮಾಡೋದು ಗೊತ್ತಾಗಿದೆ. ಈಗ ಅದ್ರ ಜೊತೆಗೆ ನಾವು ಟೈಮ್ ಹೇಳೋದನ್ನ ಹಿಂದಿನಲ್ಲಿ ಹೇಗೆ, ಮತ್ತೆ ಕೆಲವು ನಂಬರ್ಸ್ ಒಂದು 1 ಟು 10 ನಂಬರ್ಸ್ ಕಲ್ತ್ಕೊಳ್ಳೋಣ. ಮತ್ತೆ ಅದ್ರ ಜೊತೆಗೆ ಟೈಮ್ ಅನ್ನ ಯಾವ ತರ ಹೇಳ್ಬೇಕಾಗುತ್ತೆ. ಗಂಟೆ ಹೇಳ್ಬೇಕಾದ್ರೆ ಹೇಗಿದೆ, 7 o'clock, 8 o'clock, 8:30. ಸೊ ಅದನ್ನೆಲ್ಲ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಕಲಿಯೋಣ. ಏಕ್ ಅಂದ್ರೆ ಒಂದು, ಏಕ್ ಒಂದು. ದೋ ಎರಡು, ದೋ ಅಂದ್ರೆ ಎರಡು. ತೀನ್ ಮೂರು, ಸಾಮಾನ್ಯ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಏಕ್ ದೋ ತೀನ್ ಎಲ್ಲ ಹೇಳಿರ್ತೀರಾ. ತೀನ್ ಮೂರು. ಚಾರ್ ನಾಲ್ಕು, ಚಾರ್ ನಾಲ್ಕು. ಪಾಂಚ್ ಐದು, ಪಾಂಚ್ ಐದು. ಛೆ ಆರು, ಛೆ ಆರು. ಸಾತ್ ಏಳು, ಸಾತ್ ಏಳು. ಆಠ್ ಅಂದ್ರೆ ಎಂಟು, ಆಠ್ ಎಂಟು. ನೌ ಒಂಬತ್ತು, ನೌ ಒಂಬತ್ತು. ದಸ್ ಹತ್ತು, ದಸ್ ಹತ್ತು. ಬಾಕಿ ದಿನ ನೀವು ನೋಡಿ ಕಲ್ತ್ಕೊಳ್ಳಿ. ಇದನ್ನ ಯಾಕೆ ಈ 1 ಟು 10 ಬೇಕು ಅಂದ್ರೆ, ಈಗ ನನ್ನ ಟೈಮನ್ನ ಎಲ್ಲ ಹೇಳ್ಬೇಕಾದ್ರೆ ಈ ನಂಬರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಈಗ ನಾನು ನಿಮ್ಗೆ ಟೈಮನ್ನ ಹೇಳ್ತಾ ಇದ್ದೀನಿ ನೋಡಿ. ಈಗ ಕಾಲು ಭಾಗಕ್ಕೆ ಹಿಂದಿನಲ್ಲಿ ಏನ್ ಹೇಳ್ಬೇಕು? ಕಾಲ್ ಭಾಗ ಅಂತ ಹೇಳ್ತೀವಿ. ನಂಗೆ ಕಾಲ್ ಭಾಗ ಸಾಕು ಅಂತ ಹೇಳ್ತೀವಲ್ಲ. ಅವಾಗ ನಾವು ಪಾವ್ ಅನ್ನೋ ವರ್ಡನ್ನ ಯೂಸ್ ಮಾಡ್ಬೇಕು. उसके लिए कौन सा शब्द है हिंदी में? ಪಾವ್. ಕಾಲ್ ಭಾಗಕ್ಕೆ ಪಾವ್. ಪಾವ್ ಅಂದ್ರೆ ಕಾಲು ಭಾಗ ಅನ್ನೋ ಅರ್ಥ ಬರುತ್ತೆ. ಹಾಗೆ ಅರ್ಧ, ಪಾವ್ ಲೀಟರ್ ಅಂದ್ರೆ ಕಾಲು ಲೀಟರ್ ಅಂತ ಆಯ್ತು. ಅರ್ಧ ಲೀಟರ್ ಹಾಲು ಕೊಡಿ ಅಂತ ಕೇಳ್ಬೇಕು. ಆಧಾ ಲೀಟರ್ ದೂದ್ ದೀಜಿಯೇ. ಆಧಾ ಲೀಟರ್ ಮೆಜರ್ಮೆಂಟ್ಸ್ ಏನಾದ್ರೂ ಎಲ್ಲದಕ್ಕೂ ಇದೇ ಬರುತ್ತೆ ನೋಡಿ. ಆಧಾ ಲೀಟರ್. ಆಧಾ ಘಂಟಾ, ಅರ್ಧ ಗಂಟೆ ಅಲ್ವಾ. ಆಧಾ ಲೀಟರ್. ಆಧಾ ಗಾಂವ್, ಅರ್ಧ ಹಳ್ಳಿ. ಓಕೆ. ಆಧಾ ಪೇಜ್ ಉತ್ತರ ಲಿಖಿಯೇ. ಹಾಫ್ ಪೇಜ್ ಆನ್ಸರ್ ಬರೀರಿ ಅಂತ ಹೇಳ್ಬೇಕಾ. ಆಧಾ, ಆಧಾ ಅರ್ಧ. ಮುಕ್ಕಾಲು ಅನ್ನೋದಕ್ಕೆ ಪೌನೆ ಅಂತ ಹೇಳ್ತೀವಿ. ಪೌನೆ ಅಂದ್ರೆ ಒಂದರಲ್ಲಿ ಕಾಲು ಭಾಗ ಕಡಿಮೆ ಇದೆ ಅಂತ ಮೀನಿಂಗ್ ಇದ್ರದ್ದು. ಪೌನೆ, ಪಾವ್ನೆ ಅಂದ್ರೆ ಕಾಲು ಭಾಗ, ಪಾವ್ ಊನೆ ಅಂತ. ಪಾವ್ ಅಂದ್ರೆ ಕಾಲು ಭಾಗ ಅಲ್ವಾ. ಸೊ ಮುಕ್ಕಾಲು ಅಂದ್ರೆ ಇಲ್ಲಿ ಕಾಲು ಕಡಿಮೆ ಇದೆ ಒಂದರಲ್ಲಿ ಅಂತ ಅರ್ಥ ಆಗುತ್ತೆ. ಪೌನೆ, ಪೌನೆ ಗಂಟೆ ಅಂದ್ರೆ ಮುಕ್ಕಾಲು ಗಂಟೆ ಅಂತ ಆಗುತ್ತೆ. ಒಂದು ಕಾಲು ಹೇಳ್ತೀವಲ್ಲ, ಅದಕ್ಕೆ ನಾವು ಸವಾ ಅನ್ನೋ ಒಂದು ವರ್ಡ್ ಇದೆ. ಸವಾ ಅನ್ನೋ ಯುನೀಕ್ ವರ್ಡ್ ಇದೆ. ಸವಾ ಅಂತ ಅಂದ್ರೆ ಮೀನಿಂಗ್ ಏನು? ಒಂದು ಕಾಲು. ಬರೀ ಪಾವ್ ಅಂದ್ರೆ ಕಾಲು ಭಾಗ. ಒಂದು ಕಾಲು ಅಂತ ಹೇಳ್ಬೇಕಾದ್ರೆ ಸವಾ. ಮೈ ಸವಾ ಬಜೆ ಘರ್ ಸೆ ನಿಕಲ್ತಾ ಹೂಂ. ನಾನು 1:15 ಗಂಟೆಗೆ ಮನೆಯಿಂದ ಹೊರಡುತ್ತೇನೆ. ಸವಾ ಬಜೆ ಟ್ರೈನ್ ಆತಿ ಹೇ. 1:15 ಗಂಟೆಗೆ ಟ್ರೈನ್ ಬರುತ್ತದೆ. ಆಪ್ ಸವಾ ಬಜೆ ಘರ್ ಸೆ ನಿಕಲಿಯೇ. ನೀವು 1:15 ಗಂಟೆಗೆ ಮನೆಯಿಂದ ಹೊರಡಿ. ಒಂದೂವರೆಗೂ ಒಂದು ಯುನೀಕ್ ವರ್ಡ್ ಇದೆ, ಡೇಢ್. ಡೇಢ್ ಅಂದ್ರೆ ಒಂದೂವರೆ. 1.5ಗೆ ಡೇಢ್ ಅಂತ ಹೇಳ್ತೀವಿ. ಅದು ಯುನೀಕ್ ವರ್ಡ್, ಬೇರೆ ಇದು ರಿಪೀಟ್ ಆಗಲ್ಲ. ಪಾವ್ ಇರ್ಬೋದು, ಆಧಾ ಇರ್ಬೋದು, ಮತ್ತೆ ಡೇಢ್ ಇರ್ಬೋದು, ಇದ್ಯಾವುದು ರಿಪೀಟ್ ಆಗಲ್ಲ. ಸೊ ಅದಕ್ಕೆ ಮಾತ್ರ ಯುನೀಕ್ ಅದು. ಒಂದೂವರೆ ಅಂದ್ರೆ ಡೇಢೇನೆ. ಡೇಢ್, ಮೈ ಡೇಢ್ ಬಜೆ. ಡೇಢ್ ಬಜೆ ಕಿ ಟ್ರೈನ್ ಮೇ ಆಯಾ. 1:15 ಗಂಟೆ ಟ್ರೈನಲ್ಲಿ ಬಂದೆ. ಡೇಢ್. ಡೇಢ್ ಲೀಟರ್ ದೂದ್. 1.5 ಕಿಲೋ ಚಾವಲ್. 1.5 ಕಿಲೋ ದಾಲ್. ಏನಾದ್ರೂ ಕೇಳಿ, ಯಾವ್ದಾದ್ರೂ ಕೇಳ್ಬಹುದು. ಓಕೆ. 1:45ಗೆ ಪೌನೆ ದೋ ಅಂತ ಹೇಳ್ಬೇಕು. ಇದು ನೋಡಿ ಇಲ್ಲಿರೋದು ಇಂಟ್ರೆಸ್ಟಿಂಗ್. ಪೌನೆ ಅಂದ್ರೆ ಕಾಲು ಕಡಿಮೆ ಅಲ್ಲ. ಸೊ ಇಲ್ಲಿ ಪೌನೆ ದೋ ಯಾಕೆ ಬಂತು ಅಂದ್ರೆ, ಎರಡಲ್ಲಿ ಕಾಲು ಕಡಿಮೆ ಎಂದಾಗ ಏನಾಗುತ್ತೆ? 1:45 ಆಗುತ್ತೆ. ಹಾಗಾಗಿ ಯಾವಾಗ ಮುಕ್ಕಾಲು ಹೇಳ್ಬೇಕು ನಂಬರ್ ಜೊತೆನಲ್ಲಿ ನೆಕ್ಸ್ಟ್ ನಂಬರ್ ಅನ್ನ ತಗೊಳ್ಳಿ. 1:45. ಈಗ ಪೌನೆ ಏಕ್ ಅಂತ ಹೇಳಿದ್ರೆ ಬರೀ ಮುಕ್ಕಾಲು ಆಗ್ಬಿಡುತ್ತೆ. ಹಾಗಾಗಿ ಪೌನೆ ದೋ ಹೇಳಿದ್ರೆ 1:45 ಆಗುತ್ತೆ. ಸೊ ಪೌನೆ ಯೂಸ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಂಬರ್ನ ಯೂಸ್ ಮಾಡಿ. ಅವಾಗ ಪೌನೆ ದೋ ಅಂದ್ರೆ 1:45, ಪೌನೆ ತೀನ್ ಅಂದ್ರೆ 2:45, ಪೌನೆ ಚಾರ್ ಅಂದ್ರೆ 3:45 ಹಾಗೆ ಬರುತ್ತೆ. ಇದೊಂದಕ್ಕೆ ಮಾತ್ರ ಈ ತರ. ಪೌನೆ ದೋ 1:45. 2:15ಗೆ ಸವಾ ದೋ. ಸವಾ ದೋ. ಇಲ್ಲಿ ಸವಾ ಅಂದ್ರೆ 1:15. ಅದೇ ಸವಾ ದೋ ನಂಬರ್ಸ್ ಏನ್ ಹಾಕ್ತೀವೋ ನೆಕ್ಸ್ಟ್ ಆ ನಂಬರ್ ಬರುತ್ತೆ. ಬರೀ ಸವಾ ಅಂದ್ರೆ 1:15 ಅಂತ ಆಗುತ್ತೆ. ಸವಾ ದೋ
मैं सवा 2 बजे मैं सवा 2 बजे खाना खाता हूँ. ನಾನು 2:15ಗೆ ಊಟ ಮಾಡ್ತೀನಿ. ಸವಾ 2 ಬಜೆ. 2:30ಗೆ ಢಾಯಿ ಅಂತ ಹೊರಟಿದೆ. ಇದು ಯುನೀಕ್ ವರ್ಡ್. ಢಾಯಿ. ಢಾಯಿ ಅಂದ್ರೆ 2 ½ ಡೇಡ್ ಅಂದ್ರೆ 1:30, ಢಾಯಿ ಅಂದ್ರೆ 2:30. ಇದೆರಡು ಯುನೀಕ್ ಇದೆ, ನೆನ್ಪಿಟ್ಕೊಳ್ಳಿ. ಢೇಡ್, ಢಾಯಿ. ಅದಕ್ಕೆ ಢಾಯಿ ಆಖರ್ ಪ್ರೇಮಕ ಅಂತೆಲ್ಲ ಇದೆ ನೋಡಿ. ಢಾಯಿ. 2:45ಗೆ ಸೇಮ್ ಇದನ್ನ ಅಪ್ಲೈ ಮಾಡಿ. ಪೌನೆ ದೋ ಅಂದ್ರೆ ಹೇಗೆ 1:45 ಆಗುತ್ತೆ, ಹಾಗೆ ಪೌನೆ ತೀನ್ ಅಂದ್ರೆ 2:45 ಆಯ್ತು. ಹಾಗೆ 3:15ಗೆ ಇನ್ನು ನೋಡಿ, 1:15ಗೆ ಡೇಡ್ ಬಂತು, 2:15ಗೆ ಢಾಯಿ ಬಂತು. 3:15ಯಿಂದ ಮುಂದಕ್ಕೆ ನೀವೆಲ್ಲ ನಂಬರ್ಗೂ ಢಾಯಿ, ಸಾಢೆ ಅನ್ನೋದನ್ನ ಆಡ್ ಮಾಡಬೇಕು. ಸಾಢೆ ತೀನ್, ಸಾಢೆ ತೀನ್ 3:15, ಸಾಢೆ ಚಾರ್ 4:15, ಸಾಢೆ ಪಾಂಚ್ 5:15, ಸಾಢೆ ಛೆ 6:15, ಸಾಢೆ ಸಾತ್ 7:15. ನೋಡಿ, ಅದಕ್ಕೆ ಸಾಢೆ ಸಾತ್ ಶನಿಕಾಟ ಅಂತೆಲ್ಲ ಹೇಳ್ತಾರೆ ನೋಡಿ. ಅಂದ್ರೆ 7:15 ವರ್ಷ, ಸಾಢೆ ಸಾತ್. ಹಾಗೆ ಸಾಢೆ ಆಟ್, ಸಾಢೆ ನವ್, ಆ ಥರ ಎಷ್ಟು ಬೇಕಾದ್ರೂ ಹೇಳ್ತಾ ಹೋಗ್ಬೋದು. ಆದ್ರೆ 1:15ಗೆ ಮಾತ್ರ ಡೇಡು. ಇಲ್ಲಿ ಸಾಢೆ ಏಕ್ ಹೇಳ್ಬಾರ್ದು, 2:15ಗೆ ಸಾಢೆ ದೋ ಹೇಳೋ ಹಾಗಿಲ್ಲ. ಅದೆರಡಕ್ಕೂ ಯುನೀಕ್ ವರ್ಡ್ಸ್ ಇದೆ. ಸಾಢೆ ಏಕ್ ಇಲ್ಲ, ಅದು ಡೇಡ್. ಸಾಢೆ ದೋ ಇಲ್ಲ, ಅದು ಢಾಯಿ ವರ್ಡ್ ಇದೆ. ಓಕೆ, ಸೊ ಇಷ್ಟು ಕಲ್ತ್ಕೊಂಡ್ಮೇಲೆ ಇದನ್ನ ನಾವೀಗ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕಲ್ಲ. ಹಮ್ ಇಸ್ಕಾ ಪ್ರಯೋಗ್ ವಾಕ್ಯ ಮೇ ಕರೆ. ಏಕ್ಗೆ ಫಸ್ಟ್ ಮಾಡೋಣ. ಮೈ ಏಕ್ ಬಜೆ ಆಯಾ. ಮೈ ಏಕ್ ಬಜೆ ಆಯಾ. ನಾನು 1 ಗಂಟೆಗೆ ಬಂದೆ. ನೋಡಿ, ಇಲ್ಲಿ ಬಜೆ ಅನ್ನೋ ವರ್ಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಜೆ ಅಂದ್ರೆ 1 o'clock, 2 o'clock, 3 o'clock ಹೇಳ್ತೀವಲ್ಲ, ಸಮಯ ಅದು. ನಾನು 1 ಗಂಟೆಗೆ ಬಂದೆ. ಮೈ ಏಕ್ ಬಜೆ ಆಯಾ. ಅದನ್ನೇನೆ ಮೈ ಏಕ್ ಘಂಟಾ ಪಡ್ತಾ ಹೂ ಅಂತ ಹೇಳಿದ್ರೆ, ಮೈ ಏಕ್ ಘಂಟಾ ಪಡ್ತಾ ಹೂ ಅಂತ ಹೇಳಿದಾಗ ನಾನು 1 ಗಂಟೆ ಓದುತ್ತೇನೆ. ಇಲ್ಲಿ ಡ್ಯೂರೇಷನ್ ಹೇಳುತ್ತೆ. ಇಲ್ಲಿ ಏಕ್ ಘಂಟಾ ಡ್ಯೂರೇಷನ್, ಏಕ್ ಬಜಾ ಟೈಮ್. ಅದನ್ನ ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನಾನು 1 ಗಂಟೆ ಓದುತ್ತೇನೆ. ಮೈ ಏಕ್ ಘಂಟಾ ಪಡ್ತಾ ಹೂ. ಮೈ 1:30 ಬಜೆ ಕಾಲೇಜ್ ಜಾತಾ ಹೂ. 1:30 ಬಜೆ, ಬಜೆ ಅಂದ ಕೂಡಲೇ ಟೈಮ್ ಬರಬೇಕು. 1:30 ಅಂದ ಕೂಡಲೇ ಆಲ್ರೆಡಿ ಕಲ್ತಿದ್ದೀರಲ್ಲ, 1:15. ನಾನು 1:15ಗೆ ಕಾಲೇಜಿಗೆ ಜಾತಾ ಹೂ, ಹೋಗುತ್ತೇನೆ. ನಾನು 1:30 ಗಂಟೆಗೆ ಕಾಲೇಜಿಗೆ ಹೋಗುತ್ತೇನೆ. ಮೈ 1:30 ಬಜೆ ಕಾಲೇಜ್ ಜಾತಾ ಹೂ. मैं 1.5 घंटा आपका इंतजार करता रहा. मैं 1.5 घंटा, घंटे ಬಂದ್ಕೊಳ್ಳಿ ಇಲ್ಲಿ ಡ್ಯೂರೇಷನ್ ಅಂದ್ರೆ 1.5 ಗಂಟೆಗಳ ಕಾಲ ಅಂತ. ಆಪ್ಕಾ ಇಂತಜಾರ್ ಕರ್ತಾ ರಹಾ, ನಿಮ್ಮನ್ನ ವೆಯ್ಟ್ ಮಾಡ್ತಾ ಇದ್ದೆ. ನಾನು 1.5 ಗಂಟೆ ನಿಮ್ಮನ್ನು ಕಾಯುತ್ತಿದ್ದೆ. मैं 1:15 ಬಜೆ ಘರ್ ಸೆ ನಿಕಲಾ. ಮೈ 1:15 ಅಂದ್ಕೊಳ್ಳೆ ಗೊತ್ತಿದೆ, ಪ್ರೀವಿಯಸ್ ನಂಬರ್ ಏನಿದೆ ಅದನ್ನ ತಗೋಬೇಕು. 1:15. ಮೈ 1:15 ಬಜೆ ಘರ್ ಸೆ ನಿಕಲಾ. ನಾನು 1:15 ಗಂಟೆಗೆ ಮನೆಯಿಂದ ಹೊರಟೆ. ನಿಕ್ಲಿ ಸ್ತ್ರೀಲಿಂಗ್, ನಿಕ್ಲಾ ನಿಕ್ಲಿ, ಹಮ್ ನಿಕ್ಲೇ ಆಗುತ್ತೆ ಅಷ್ಟೆ. ಈಗ ಎರಡನ್ನ ಯೂಸ್ ಮಾಡ್ಕೊಳ್ಳೋಣ. ತುಮ್ 2 ಬಜೆ ಆವೋ. ನೀನು 2 ಗಂಟೆಗೆ ಬಾ ಅಂತ ಯಾರಿಗಾದ್ರು ಹೇಳ್ಬೇಕಾ? ಆಪ್ ಕೈಸೆ ಬೋಲ್ತೆ ಹೇ? ತುಮ್ 2 ಬಜೆ ಆವೋ. ಯಾವ ಟೈಮು ಆ ಟೈಮನ್ನು, ಟೈಮ್ ಮಾತ್ರ ಚೇಂಜ್ ಮಾಡಿ, ಸೆಂಟೆನ್ಸ್ ಸೇಮ್. ತುಮ್ ಡ್ಯಾಶ್ 5 ಬಜೆ ಆವೋ, 10 ಬಜೆ ಆವೋ, 8 ಬಜೆ ಆವೋ, ಏನಾದ್ರು ಹೇಳಿ. ತುಮ್ 2 ಬಜೆ ಆವೋ. ನೀನು 2 ಗಂಟೆಗೆ ಬಾ. ನೀನು 2 ಗಂಟೆಗೆ ಬಾ. ತುಮ್ 2 ಘಂಟೆ ಬೈಠ್ ಕರ್ ಪಡೋ. ನೋಡಿ, 2 ಗಂಟೆ ಕೂತ್ಕೊಂಡು ಓದು ಅಂತ ಹೇಳ್ಬೇಕಾದ್ರೆ ತುಮ್ 2 ಘಂಟೆ ಬೈಠ್ ಕರ್ ಪಡೋ. ನೀನು 2 ಗಂಟೆ ಕುಳಿತುಕೊಂಡು ಓದು. ಅಲ್ಲಿ ಬಜೆ, ಇಲ್ಲಿ ಘಂಟೆ. ತುಮ್ 2 ಘಂಟೆ ಬೈಠ್ ಕರ್ ಪಢೋ. ನೀನು 2 ಗಂಟೆ ಕುಳಿತುಕೊಂಡು ಓದು. ತುಮ್ 2:30 ಬಜೆ ಉಸ್ಕೋ ಭೇಜೋ. ನೀನು 2:15ಗೆ, ತುಮ್ 2:30 ಬಜೆ, ಢಾಯಿ ಅಂದ್ಕೊಳ್ಳಿ ಗೊತ್ತಲ್ಲ, 2:15. ನೀನು 2:15 ಗಂಟೆಗೆ ಅವನು ಕಳಿಸು. 2:15 ಗಂಟೆಗೆ ಅವನನ್ನ ಉಸ್ಕೋ ಭೇಜೋ, ಅವನನ್ನು ಕಳಿಸು. ತುಮ್ 2:30 ಘಂಟೆ ಪರೀಕ್ಷಾ ಲಿಖ್ ಸಕ್ತೆ ಹೋ. ನೀನು ಎಷ್ಟೊತ್ತು ಎಕ್ಸಾಮ್ ಬರಿಬಹುದು? ನೀನು 2:30 ಗಂಟೆ ಪರೀಕ್ಷೆ ಬರೀಬಲ್ಲೆ. 2:30 ಗಂಟೆ ಟೈಮ್ ಅಂತ ಹೇಳಿ. ನೀನು 2:30 ಗಂಟೆ ಪರೀಕ್ಷೆ ಬರೆಯಬಲ್ಲೆ. ನೀನು 2:30 ಗಂಟೆ, 2:30 ಗಂಟೆ ಪರೀಕ್ಷಾ ಲಿಖ್ ಸಕ್ತೆ ಹೋ. ತುಮ್ 2:45 ಬಜೆ ಮುझे ಕಾಲ್ ಕರೋ. ತುಮ್ 2:45 ಬಜೆ ಅಂದ್ರೆ 2:45 ಗಂಟೆಗೆ, ಮುझे ಕಾಲ್ ಕರೋ, ನಂಗೆ ಕಾಲ್ ಮಾಡು. ನೀನು ನಂಗೆ 2:45ಗೆ ಕಾಲ್ ಮಾಡು ಅಂತ ಹೇಳ್ತಾ ಇರೋದು.
ಮೂರು ತಗೊಳ್ಳೋಣವಾ? ಪರೀಕ್ಷಾ 3 ಬಜೆ ಶುರು ಹೋತಿ ಹೈ. ಪರೀಕ್ಷಾ ಸ್ತ್ರೀಲಿಂಗ್ ವರ್ಡ್. ಸೊ ಪರೀಕ್ಷಾ 3 ಬಜೆ 3 ಗಂಟೆಗೆ ಶುರು ಹೋತಿ ಹೈ, ಶುರುವಾಗುತ್ತದೆ. ಪರೀಕ್ಷೆ 3 ಗಂಟೆಗೆ ಶುರು ಆಗುತ್ತದೆ. ಯಹ 3 ಘಂಟೆ ಕಿ ಪರೀಕ್ಷಾ ಹೈ. ಇದು 3 ಗಂಟೆ ಎಕ್ಸಾಮ್ ಅಂತ ಹೇಳ್ಬೇಕು. ಹೇಗೆ ಹೇಳ್ತೀರಾ? ಯಹ 3 ಘಂಟೆ ಕಿ ಪರೀಕ್ಷಾ ಹೈ. 3 ಬಜೆ ಕಿ ಪರೀಕ್ಷಾ ಅಂದ್ರೆ 3 ಗಂಟೆಗೆ ಶುರು ಆಗೋ ಪರೀಕ್ಷೆ ಆಗ್ಬಿಡುತ್ತೆ. ಸೊ 3 ಘಂಟೆ ಡ್ಯೂರೇಷನ್ ಹೇಳ್ಬೇಕಾದ್ರೆ 3 ಘಂಟೆ ಕಿ ಪರೀಕ್ಷಾ ಹೈ. ಇದು 3 ಗಂಟೆಯ ಪರೀಕ್ಷೆಯಾಗಿದೆ. ಹಮ್ ಪೌನೆ 3 ಬಜೆ ಅಂದರ್ ಗಯೆ. ಹಮ್ ನಾವು ಪೌನೆ 3 ಬಜೆ ಅಂದ ಕೂಡಲೇ ಏನಾಯ್ತೀಗ? 2:15 ಗಂಟೆಗೆ. ಪೌನೆ 3 ಬಜೆ ಅಂದರ್ ಗಯೆ ಒಳಗೆ ಹೋದೆವು. ನಾವು 2:15ಗೆ ಒಳಗೆ ಹೋದೆವು. ಹಮ್ 6:15 ಬಜೆ ಬಾಹರ್ ಆಯೆ. ನಾವು 6:15 ಬಜೆ 6:15 ಗಂಟೆಗೆ. 6:15 ಬಜೆ ಬಾಹರ್ ಆಯೆ. ನಾವು 6:15 ಗಂಟೆಗೆ ಹೊರಗೆ ಬಂದೆವು. ಬಾಹರ್ ಆಯೆ. 3:30 ಬಜೆ ಘಂಟಿ ಬಜಿ. 3:30 ಅಂದ ಕೂಡಲೇ ಹಾಫ್ ಅಂತ ಬರುತ್ತೆ. ತೀ ಬಂದಾಗ 3.5. ಹಮ್ 3:30 ಬಜೆ ಅಥವಾ ಇಲ್ಲಿ 3:30 ಬಜೆ ಘಂಟಿ ಬಜಿ. 3:30 ಗಂಟೆಗೆ ಬೆಲ್ ಆಯಿತು. 3:30 ಗಂಟೆಗೆ ಬೆಲ್ ಆಯಿತು. ಸೊ ಈಗ ನಿಮ್ಗೆ ಇದೆಲ್ಲ ಗೊತ್ತಾಗಿದೆ. ಮತ್ತೊಂದ್ಸಲ ರಿವಿಷನ್ ಮಾಡ್ಬಿಡೋಣವಾ? ಪಾವ್ ಅಂದ್ರೆ ಕಾಲು ಭಾಗ, ಆಧಾ ಅಂದ್ರೆ ಅರ್ಧ, ಪೌನೆ ಅಂದ್ರೆ ಮುಕ್ಕಾಲು, ಸವಾ ಅಂದ್ರೆ 1/4. ಹಾಗೆ ಡೇಢ್ ಅಂದ್ರೆ 1/2. ಹಾಗೆ ಪೌನೆ ದೋ ಅಂದ್ರೆ 1/4, ಸವಾ ದೋ ಅಂದ್ರೆ 2/4, ಢಾಯಿ ಅಂದ್ರೆ 2.5, ಪೌನೆ ತೀನ್ ಅಂದ್ರೆ 2/3, 3:30 ಅಂದ್ರೆ 3.5. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಹಿಂದಿ ಕಲಿಯೋದಕ್ಕೆ ಇದು ಒಳ್ಳೆ ಅವಕಾಶವನ್ನು ಮಾಡಿಕೊಡುತ್ತೆ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ್.